A4 ರಾಘವೇಂದ್ರ ಹೇಳಿದ್ದೇನು ಅನ್ನೋದು ಕೂಡ ಉಲ್ಲೇಖ ಆಗಿದೆ. ನನ್ನ ಹೆಂಡತಿಗೆ ಮೆಸೇಜ್ ಮಾಡ್ತೀಯಾ ಅಂತ ದರ್ಶನ್ ಹಲ್ಲೆ ಮಾಡಿದ್ದು. ಕೈಗಳಿಂದ ರೇಣುಕಾ ಸ್ವಾಮಿಗೆ ಆರೋಪಿ ದರ್ಶನ್ ಗುದ್ದಿದ್ದಾರೆ. ರೇಣುಕಾ ಸ್ವಾಮಿ ಮೇಲೆ ಕೋಲಿನಿಂದ ದರ್ಶನ್ ಹಲ್ಲೆ ಮಾಡ್ತಾರೆ. ರೇಣುಕಾ ಸ್ವಾಮಿ ಮೇಲೆ ಪವಿತ್ರ ಚಪ್ಪಲಿಯಿಂದ ಹೊಡಿತಾರೆ. ಪವಿತ್ರ ಗೌಡ ಕಾಲಿಗೆ ಬೀಳುವಂತೆ ಈ ಸಂದರ್ಭದಲ್ಲಿ ದರ್ಶನ್ ಹೇಳ್ತಾರೆ. ಶೆಡ್ನಿಂದ ಪವಿತ್ರಾಳನ್ನ ದರ್ಶನ್ ವಾಪಸ್ ಕಳಿಸ್ತಾರೆ. ರೇಣುಕಾ ಸ್ವಾಮಿ ಮೊಬೈಲ್ ಕಿತ್ಕೊಂಡು ದರ್ಶನ್ ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಮೊಬೈಲ್ ನೋಡ್ತಾ ಇದ್ದಂತೆ ದರ್ಶನ್ ಮತ್ತೆ ಸಿಟ್ಟು ಹಾಕ್ತಾರೆ, ಹಲ್ಲೆಯನ್ನ ಮಾಡ್ತಾರೆ. ಇದೆಲ್ಲವೂ ಕೂಡ A4 ರಾಘವೇಂದ್ರ ಹೇಳಿರುವಂಥದ್ದು. ಮತ್ತೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, A4 ರಾಘವೇಂದ್ರ ಕೊಟ್ಟಂತಹ ಸ್ಟೇಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ವಿ. ಇದೆಷ್ಟು ಪ್ರಮುಖ, ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾನಾತ? ವೀಣಾ, ಈಗಾಗಲೇ ಏನು ಚಾರ್ಜ್ ಶೀಟ್ನಲ್ಲಿ 17 ಆರೋಪಿಗಳ ಸ್ವಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಕೌರ್ಯದ ಬಗ್ಗೆ ಒಂದೊಂದೇ ಆರೋಪಿಗಳು ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಇದರಲ್ಲಿ A4 ಆಗಿದ್ದಂತಹ ರಾಘವೇಂದ್ರ ಒಂದಷ್ಟು ಹೇಳಿಕೆಗಳ ಏನು ಕೊಟ್ಟಿರುವಂಥದ್ದು, ದರ್ಶನ್ ಅಮಾನುಷವಾಗಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿರೋ ಕುರಿತು ಎಷ್ಟರ ಮಟ್ಟಿಗೆ ದರ್ಶನ್ ಕ್ರೌರ್ಯ ಇತ್ತು ಅನ್ನೋದರ ಕುರಿತು ಆ ಒಂದು ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳ್ಕೊಂಡಿರುವಂಥದ್ದು. ಅಂದರೆ ದರ್ಶನ್ ಕೋಲಿನಿಂದ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿದ್ರು. ನಂತರ ಪವಿತ್ರ ಗೌಡಗೆ ಪವಿತ್ರ ಗೌಡ ಚಪ್ಪಲಿಯಿಂದ ಕೂಡ ಹೊಡೆದ್ರು. ಜೊತೆಗೆ ದರ್ಶನ್ನೇ ಪವಿತ್ರ ಗೌಡಗೆ ಏನು ರೇಣುಕಾ ಸ್ವಾಮಿ ಪವಿತ್ರ ಗೌಡ ಕಾಲಿಗೆ ಬೀಳುವಂತೆ ಹೇಳಿದ್ರು ಅಂತೇಳಿ, ಅದಾದ ಬಳಿಕ ರೇಣುಕಾ ಸ್ವಾಮಿ ಪವಿತ್ರ ಗೌಡ ಕಾಲಿಗೆ ಬಿದ್ದರು. ನಂತರ ಅಲ್ಲಿಂದ ಪವಿತ್ರ ಗೌಡ ಅಲ್ಲಿಂದ ಶೆಡ್ನಿಂದ ತೆರಳುತ್ತಾರೆ. ನಂತರ ದರ್ಶನ್ ರೇಣುಕಾ ಸ್ವಾಮಿಯ ಮೊಬೈಲನ್ನು ನೋಡ್ತಾ ಕೆಂಡಾಮಂಡಲ ಆಗಿ ಮತ್ತೆ ಹಲ್ಲೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನುವಂಥ ವಿಚಾರವನ್ನ A4 ರಾಘವೇಂದ್ರ ಈ ಒಂದು ವಿಚಾರವನ್ನು ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳ್ಕೊಂಡಿರುವಂಥದ್ದು. ಅಂದರೆ ದರ್ಶನ್ನ ಕ್ರೌರ್ಯ ಎಷ್ಟು ಮಟ್ಟಿಗೆ ಇತ್ತು ಅನ್ನುವಂಥದ್ದು, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಹೊಡಿತಾ ಇದ್ರು ಅನ್ನುವಂಥ ವಿಚಾರವನ್ನ A4 ರಾಘವೇಂದ್ರ ತನ್ನ ಒಂದು ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ವೀಣಾ, ಎಸ್ ಹರೀಶ್, ಹಾಗೆ ಸಂಪರ್ಕದಲ್ಲಿ A4 ರಾಘವೇಂದ್ರ ಹೇಳಿಕೆ ಆಯ್ತು. ಇನ್ನು A5 ನಂದೀಶ್ ಹೇಳಿದ್ದೇನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.